ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಥವಾ ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಮಕರ ರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಜುಲೈ ಭವಿಷ್ಯವನ್ನು. ಬನ್ನಿ ನೋಡೋಣ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮಕರ ರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಕೋರ್ತಾ ಮತ್ತೆ ನಮಸ್ಕಾರ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಪ್ರತಿದಿನ ನೀವು ನಮ್ಮ ವಿಡಿಯೋನ ನೋಡಬೇಕು ಅಂದರೆ ನೀವು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಆದರೆ ಸ್ನೇಹಿತರೆ, ನೀವು ಯಾರು ಎಷ್ಟೇ ಹಠ ಮಾಡಲಿ, ನಿಮ್ಮನ್ನು ಎಷ್ಟೇ ಕಾಡಲಿ, ಆದರೆ ಮಕರ ರಾಶಿಯವರು ತಪ್ಪಾಗಿಯೂ ಈ 5 ಕೆಲಸಗಳನ್ನು ಮಾಡಬೇಡಿ. ಇಲ್ಲವಾದರೆ ನಿಮ್ಮ ಜೀವನದಲ್ಲಿ ಅಷ್ಟು ದೊಡ್ಡ ನಷ್ಟವಾಗುತ್ತದೆ. ಅದರ ಪರಿಹಾರ ಭರಿಸಲು ನಿಮ್ಮ ಇಡೀ ಜೀವನವೇ ಸಾಲದು. ಆದರೂ ನೀವು ಅದನ್ನು ಭರಿಸಲು ಸಾಧ್ಯವಿಲ್ಲ. ಹೌದು, ನಾನು ಹೀಗೆ ಹೇಳುತ್ತಿರುವುದು ಏಕೆಂದರೆ ಮುಂದಿನ 24ರಿಂದ 48 ಗಂಟೆಗಳಲ್ಲಿ ಮಕರ ರಾಶಿಯಲ್ಲಿ ಕೆಲವು ಯೋಗಗಳು ಉಂಟಾಗುತ್ತಿದೆ. ಅದು ನಿಮ್ಮಿಂದ ಅಂತಹ ಕೆಲಸಗಳನ್ನು ಮಾಡಿಸುತ್ತದೆ. ಅದು ನಿಮಗೆ ತುಂಬ ಹಾನಿ ಉಂಟು ಮಾಡುತ್ತದೆ ಸ್ನೇಹಿತರೆ. ಹಾನಿ ನಿಮಗೆ ತಕ್ಷಣ ಅರ್ಥವಾಗದೇ ಇರಬಹುದು, ಆದರೆ ಮುಂದಿನ ಕಾಲದಲ್ಲಿ ಇದರ ದೊಡ್ಡ ಪರಿಣಾಮವನ್ನು ನೀವು ಅನುಭವಿಸಬೇಕಾಗುತ್ತದೆ. ಹೌದು ಸ್ನೇಹಿತರೆ, ನಮಗೆ ತಿಳಿದಿದೆ ಮಕರ ರಾಶಿಯ ನಿಮ್ಮ ಜೀವನದಲ್ಲಿ ಬಹಳ ಸಮಯದಿಂದ ಸಮಸ್ಯೆಗಳು ಮುಂದುವರಿಯುತ್ತಿವೆ. ನೀವು ತುಂಬ ದಿನಗಳಿಂದ ಕೆಲವು ದೊಡ್ಡ ಸಮಸ್ಯೆಗಳೊಂದಿಗೆ ಹೋರಾಡುತ್ತಲೇ ಇದ್ದೀರಿ. ಪ್ರತಿಯೊಂದು ಸಮಸ್ಯೆಯೂ ಇದುವರೆಗೆ ನಿಮಗೆ ಪರಿಹಾರ ಸಿಕ್ಕಿಲ್ಲ. ಹಾಗಾಗಿ ಮಕರ ರಾಶಿಯವರಿಗೆ ನಾವು ಒಂದು ಆಘಾತಕಾರಿ ಮಾಹಿತಿ ನೀಡಲಿದ್ದೇವೆ. ಅದನ್ನು ಕೇಳಿ ನೀವು ದಂಗಾಗುತ್ತೀರಿ. ಹೌದು, ನಾವು ನಿಮಗೆ ಹೇಳುತ್ತೇವೆ, ನಿಮ್ಮ ಜೀವನದಲ್ಲಿ ಬಂದಿರುವ ದೊಡ್ಡ ಸಮಸ್ಯೆಗಳಿಗೆ, ದೊಡ್ಡ ಕಷ್ಟಗಳಿಗೆ ಒಂದಲ್ಲ ಒಂದು ಕಾರಣ ನೀವೇ ಹೊಣೆ. ಹೌದು, ಇದನ್ನು ಯೋಚಿಸಿ ನೀವು ಆಶ್ಚರ್ಯಚಕಿತರಾಗಬಹುದು. ಆದರೆ ನಾವು ಹೇಳುತ್ತೇವೆ, ಈ ಮಾತು 100 ಸತ್ಯ. ಹಾಗಾಗಿ ಮಕರ ರಾಶಿಯವರ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಮತ್ತು ಪ್ರತಿಯೊಂದು ವಿಷಯವನ್ನು ವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಹೇಗೆ ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗೆ ಒಂದಲ್ಲ ಒಂದು ರೂಪದಲ್ಲಿ ನೀವೇ ಹೊಣೆ. ಹೌದು ಸ್ನೇಹಿತರೆ, ಇದು ಯಾವುದೋ ಸಾಧಾರಣ ವಿಡಿಯೋ ಅಲ್ಲ. ಈ ವಿಡಿಯೋ ಮಕರ ರಾಶಿಯು ನಿಮ್ಮ ಜೀವನದಲ್ಲಿ ಜಾಗೃತಿ ತರಲು ಸಾಕಾಗುತ್ತದೆ. ಈ ವಿಡಿಯೋದಲ್ಲಿ ನಿಮ್ಮ ಜೀವನದ ಕೆಲವು ಅಂಶಗಳನ್ನು ವಿಸ್ತಾರವಾಗಿ ವಿವರಿಸುತ್ತೇವೆ. ಅದರ ಬಗ್ಗೆ ಮಕರ ರಾಶಿಯವರು ಇದುವರೆಗೂ ಯೋಚಿಸಿಯೇ ಇರಲಿಕ್ಕಿಲ್ಲ. ಹೌದು ಸ್ನೇಹಿತರೆ, ಆದರೆ ಈ ಎಲ್ಲ ವಿಷಯಗಳನ್ನು ಗಮನವಿಟ್ಟು ಅರ್ಥ ಮಾಡಿಕೊಳ್ಳಲು ನೀವು ವಿಡಿಯೋವನ್ನು ಪೂರ್ಣವಾಗಿ ನೋಡಬೇಕು. ವಿಡಿಯೋದ ಕೊನೆಯಲ್ಲಿ ಮಕರ ರಾಶಿಯವರಿಗೆ ಮಾತ್ರ ಅನ್ವಯಿಸುವ ಕೆಲವು ರಹಸ್ಯಮಯ ವಿಷಯಗಳನ್ನು ಹೇಳುತ್ತೇನೆ. ಅದನ್ನು ಇದುವರೆಗೂ ಯಾರು ನಿಮಗೆ ಹೇಳಿರಲಿಕ್ಕಿಲ್ಲ. ಹೌದು, ನಾವು ಯಾವಾಗ ವಿಡಿಯೋ ಮಾಡುತ್ತೇವೆ, ತುಂಬ ಆಳವಾದ ಅಧ್ಯಯನದ ನಂತರ ಗಂಭೀರ ಚಿಂತನೆ ಮಂಥನದಿಂದ ಮಕರ ರಾಶಿಯ ಮೇಲೆ ವಿಶೇಷ ಗಮನವಿಟ್ಟು ಒಂದು ನಿರ್ಣಯಕ್ಕೆ ಬಂದ ನಂತರವೇ ವಿಡಿಯೋ ತಯಾರಿಸುತ್ತೇವೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ನೀಡಲಿರುವ ಮಾಹಿತಿಯು ನಮ್ಮ ಶಾಸ್ತ್ರಗಳಿಂದ ಸಂಪೂರ್ಣವಾಗಿ ಪ್ರಮಾಣಿತವಾಗಿದೆ ಮತ್ತು ಮಕರ ರಾಶಿಗೆ ಸಂಬಂಧಿಸಿದ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರ ಮೌಲ್ಯಮಾಪನವನ್ನು ಆಧರಿಸಿದೆ. ಹಾಗಾಗಿ ಇದನ್ನು ಯಾವುದೋ ಸಾಮಾನ್ಯ ವಿಡಿಯೋ ಎಂದು ತಪ್ಪು ತಿಳಿಯಬೇಡಿ ಮತ್ತು ಮಕರ ರಾಶಿಯವರು ಪೂರ್ಣ ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ. ಕೆಲವರು ಯಾವಾಗಲೂ ಆತುರದಲ್ಲಿರುತ್ತಾರೆ ಮತ್ತು ಪ್ರತಿಯೊಂದು ವಿಷಯವನ್ನು ಬೇಗನೆ ತಿಳಿದುಕೊಳ್ಳಲು ಬಯಸುತ್ತಾರೆ. ನಾವು ನಿಮಗೆ ಹೇಳುತ್ತೇವೆ, ಜೀವನದಲ್ಲಿ ತಾಳ್ಮೆ ಇಲ್ಲದೆ ಏನೂ ಸಿಗುವುದಿಲ್ಲ ಮತ್ತು ಜ್ಞಾನವನ್ನು ಪಡೆಯಲು ಇನ್ನೂ ಹೆಚ್ಚಿನ ತಾಳ್ಮೆ ಬೇಕಾಗುತ್ತದೆ. ನೆನಪಿಡಿ, ಭಗವಾನ್ ಬುದ್ಧನಿಗೂ ಜ್ಞಾನವು 1-2 ದಿನಗಳಲ್ಲಿ ಸಿಕ್ಕಿರಲಿಲ್ಲ. ದೀರ್ಘ ತಪಸ್ಸಿನ ನಂತರ, ದೀರ್ಘ ಧ್ಯಾನದ ನಂತರ ಅವರಿಗೆ ಜ್ಞಾನ ಪ್ರಾಪ್ತಿಯಾಯಿತು. ಹಾಗಾಗಿ ಮಕರ ರಾಶಿಯ ನೀವು ಸಂಪೂರ್ಣ ತಾಳ್ಮೆಯಿಂದ ವಿಡಿಯೋವನ್ನು ಪೂರ್ಣವಾಗಿ ನೋಡಬೇಕು. ಏಕೆಂದರೆ ಈ ವಿಡಿಯೋ ಕೇವಲ ಮಕರ ರಾಶಿಯ ನಿಮಗಾಗಿಯೇ ಮಾಡಲಾಗಿದೆ ಮತ್ತು ನಿಮ್ಮ ಜೀವನದ ಪ್ರತಿಯೊಂದು ವಿಷಯವನ್ನು ವಿಸ್ತಾರವಾಗಿ ಅರ್ಥೈಸುತ್ತದೆ. ಹಾಗಾಗಿ ಸ್ನೇಹಿತರೆ, ಮಕರ ರಾಶಿಯ ನೀವು ಇಂದಿನ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿದರೆ ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನೀವು ಮಾಡುತ್ತಿದ್ದ ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸುತ್ತೀರಿ. ಬಹುಶಃ ಇದೇ ಕಾರಣದಿಂದ ನಿಮ್ಮ ರಾಶಿಯ ನಕ್ಷತ್ರದ ಲಾಭವು ನಿಮಗೆ ಸಿಗುತ್ತಿಲ್ಲ ಮತ್ತು ನೀವು ಯಾವ ದೇವತೆಗಳಿಗೆ ಪೂಜೆ ಮಾಡುತ್ತೀರೋ ಅವರ ಕೃಪೆಯು ನಿಮಗೆ ದೊರಕುತ್ತಿಲ್ಲ. ಹೌದು, ಹಾಗಾಗಿ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ಮಕರ ರಾಶಿಯು ನಿಮ್ಮಲ್ಲಿ ಶಾಂತಿ ವಿನಂತಿ ಕಮೆಂಟ್ನಲ್ಲಿ ಪೂರ್ವ ಭಕ್ತಿಭಾವದಿಂದ ಓಂ ನಮಃ ಶಿವಾಯ ಅಥವಾ ಓಂ ಶನೇಶ್ವರಾಯ ನಮಃ ಎಂದು ಖಂಡಿತ ಬರೆಯಿರಿ. ನೆನಪಿಡಿ, ಭೋಲೆನಾಥರ ಕೈ ಯಾರ ತಲೆಯ ಮೇಲೆ ಇರುತ್ತದೆಯೋ ಅವರ ಯಾವುದೇ ಕೆಡುಕು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ
ಮಕರ ರಾಶಿಯವರಿಗೆ ಭಗವಂತನ ಮೇಲೆ ಆಸೆ ಇದ್ದೇ ಇರಬೇಕು. ಭೋಲೆನಾಥರ ಪೂಜೆ ಮಾಡುವುದರಿಂದ ಅಂದರೆ ಶಿವನ ಪೂಜೆ ಮಾಡುವುದರಿಂದ ಎಷ್ಟು ಬೇಗ ಫಲ ಪ್ರಾಪ್ತಿಯಾಗುತ್ತದೆಯೋ ಬೇರೆ ಯಾರಿಂದಲೂ ಅಷ್ಟು ಬೇಗ ಫಲ ಸಿಗುವುದಿಲ್ಲ. ಹಾಗಾಗಿ ಓಂ ನಮಃ ಶಿವಾಯ ಅಂತ ಅಥವಾ ಹರ ಹರ ಮಹಾದೇವ್ ಎಂದು ನೀವು ಖಂಡಿತ ಬರೆಯಿರಿ. ಈಗ ಮಕರ ರಾಶಿ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳ ಮುಖ್ಯ ಕಾರಣವೇನು ಎಂದು ತಿಳಿಯಲು ಪ್ರಯತ್ನಿಸೋಣ. ಹೌದು, ಏಕೆಂದರೆ ಮಕರ ರಾಶಿಯಲ್ಲಿ ಈಗ ಗ್ರಹಗಳ ಚಲನೆ ನಿಮ್ಮ ಅನುಸಾರವಾಗಿದೆ, ನಿಮಗೆ ಲಾಭ ನೀಡಲು ಸಿದ್ಧವಾಗಿದೆ. ಆದರೂ ನಿಮ್ಮ ಜೀವನದ ಸಮಸ್ಯೆ ಪರಿಹಾರವಾಗುತ್ತಿಲ್ಲ. ಕೆಲವರು ಹೀಗಿದ್ದಾರೆ, ಬಹಳ ಸಮಯದಿಂದ ಒಂದು ದೇವತೆಯನ್ನು ಪೂರ್ಣ ಭಕ್ತಿಭಾವದಿಂದ ಪೂಜೆ ಆರಾಧನೆ ಮಾಡುತ್ತಿದ್ದಾರೆ. ಆದರೂ ಮಕರ ರಾಶಿಯವರ ಜೀವನದಲ್ಲಿ ಕಷ್ಟ ನಿರಂತರವಾಗಿದೆ, ಅವರು ಉದ್ಧಾರವಾಗುತ್ತಿಲ್ಲ. ಹಾಗಾದರೆ ಇಷ್ಟೆಲ್ಲ ಮಾಡಿದ ನಂತರವೂ ಮಕರ ರಾಶಿಗೆ ಫಲ ಏಕೆ ಸಿಗುತ್ತಿಲ್ಲ? ಜೀವನದಲ್ಲಿ ಶಾಂತಿ ಮತ್ತು ನೆಮ್ಮದಿ ಏಕೆ ಸಿಗುತ್ತಿಲ್ಲ? ಹೌದು, ನಾವು ನಿಮಗೆ ಹೇಳುತ್ತೇವೆ, ಇದೆಲ್ಲದಕ್ಕೂ ಒಂದಲ್ಲ ಒಂದು ಕಾರಣ. ಮಕರ ರಾಶಿ ನೀವೇ ಹೊಣೆ. ಈ ಸಮಯದಲ್ಲಿ ಮಕರ ರಾಶಿಯವರು 3 ದೊಡ್ಡ ತಪ್ಪುಗಳಿವೆ. ಅವುಗಳನ್ನು ನೀವು ಸತತವಾಗಿ ಪುನರಾವರ್ತಿಸುತ್ತಿದ್ದೀರಿ. ಅದರಿಂದಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ನಿರಂತರವಾಗಿವೆ. ಹೌದು, ಗಮನವಿಟ್ಟು ಕೇಳಿ. 3 ವಿಷಯಗಳು ಮಕರ ರಾಶಿಯು ನಿಮ್ಮ ಜೀವನದಲ್ಲಿ ನಿರಂತರವಾಗಿ ಪುನರಾವರ್ತಿಸುತ್ತಿದ್ದೀರಿ. ಅದುವೇ ನಿಮ್ಮ ಕಷ್ಟಗಳಿಗೆ ಮುಖ್ಯ ಕಾರಣ. ಮೊದಲನೆಯ ಕಾರಣ, ಮಕರ ರಾಶಿಯು ನಿಮ್ಮ ಈಶ್ವರನ ಮೇಲಿನ ಭಕ್ತಿಯನ್ನು ಪೂರ್ಣ ವಿವರವಾಗಿ ಹೇಳುತ್ತೇವೆ. ನೀವು ಈಶ್ವರನಲ್ಲಿ ಭಕ್ತಿ ಇಡುತ್ತೀರಿ, ಈಶ್ವರನಲ್ಲಿ ನಿಮ್ಮ ಭಾವ ಇಡುತ್ತೀರಿ. ಆದರೆ ಮಕರ ರಾಶಿಯವರಿಗೆ ಸಹಜವಾದ ಶನಿಗ್ರಹದ ಪ್ರಭಾವದಿಂದ ನಿಮ್ಮಲ್ಲಿ ಕರ್ತವ್ಯ ನಿಷ್ಠೆ, ಗಂಭೀರತೆ ಮತ್ತು ವಾಸ್ತವಿಕತೆಯ ಪ್ರಜ್ಞೆ ತೀವ್ರವಾಗಿರುತ್ತದೆ. ಆದರೆ ಕೆಲವೊಮ್ಮೆ ಅತಿಯಾದ ನಿರಾಶಾವಾದ ಮತ್ತು ವಿಳಂಬ ಪ್ರವೃತ್ತಿ ನಿಮ್ಮನ್ನು ಆವರಿಸುತ್ತದೆ. ಈಗ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಏಷನಾಶಾಯ ಗೋವಿಂದ ಶ್ರೀಕೃಷ್ಣ ಅಂತ ಈ ಮಂತ್ರವನ್ನು ಜಪಿಸಿ. ನೀವು ಯಾವಾಗ ಈಶ್ವರನಿಗಾಗಿ ಯಾವುದೂ ಸಂಕಲ್ಪ ತೆಗೆದುಕೊಳ್ಳುತ್ತೀರೋ ಆಗ ನಿಮ್ಮ ಅತಿಯಾದ ಕಾರ್ಯಭಾರ ಮತ್ತು ಎಲ್ಲವನ್ನು ತೂಗಿ ನೋಡುವ ಸ್ವಭಾವದಿಂದ ಅದನ್ನು ಸಕಾಲಕ್ಕೆ ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ, ಅಥವಾ ನಾಳೆ ಮಾಡೋಣ ಎಂದು ಮುಂದೂಡುತ್ತಾ ಹೋಗುತ್ತೀರಿ. ಹೌದು, ನೆನಪಿಡಿ, ಈಶ್ವರನ ಭಕ್ತಿಯಲ್ಲಿ ಸಂಕಲ್ಪಕ್ಕೆ ತುಂಬ ಮಹತ್ವವಿದೆ. ಮಕರ ರಾಶಿಯವರು ನೆನಪಿಸಿಕೊಳ್ಳುವ ಪ್ರಯತ್ನಿಸಿ, ನೀವು ಯಾವಾಗ ಯಾವ ಸಂಕಲ್ಪ ತೆಗೆದುಕೊಂಡಿದ್ದೀರಿ. ಉದಾಹರಣೆಗೆ, ಅನೇಕ ಮಕರ ರಾಶಿಯವರು ಹೇಳುತ್ತಾರೆ, ನಾವು ಮನೆಯಲ್ಲಿ ಶನಿವಾರದ ಪೂಜೆ ಮಾಡಿಸುತ್ತೇನೆ, ಈ ದಿನ ವ್ರತ ಮಾಡುತ್ತೇನೆ. ಕೆಲವರು ಹೇಗೆ ಸಂಕಲ್ಪ ಮಾಡುತ್ತಾರೆ, ಈ ವರ್ಷ ಇಡೀ ಶ್ರಾವಣ ಮಾಸ ಭೋಲೆನಾಥರಿಗೆ ಜಲಾಭಿಷೇಕ ಮಾಡುತ್ತೇವೆ. ಆದರೆ ಸಮಯ ಬಂದಾಗ ಕೆಲಸದ ಒತ್ತಡ ಅಥವಾ ಅತಿಯಾದ ವಿಳಂಬದಿಂದ ಸಂಕಲ್ಪವನ್ನು ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಇದೇ ಕಾರಣದಿಂದ ನಿಮ್ಮ ಭಕ್ತಿ ವಿಫಲವಾಗುತ್ತದೆ. ಹೌದು ಸ್ನೇಹಿತರೆ, ಮಕರ ರಾಶಿಯ ನೀವು ಯಾವಾಗ ನಿಮ್ಮ ಜೀವನದಲ್ಲಿ ಭಗವಂತನ ಭಕ್ತಿಯ ಸಮಯದಲ್ಲಿ ಯಾವುದೇ ರೀತಿಯ ಸಂಕಲ್ಪ ತೆಗೆದುಕೊಳ್ಳುತ್ತೀರೋ, ಉದಾಹರಣೆಗೆ ನೀವು ಸಂಕಲ್ಪ ಮಾಡಿದ್ದೀರಿ ಪ್ರತಿದಿನ ಶಿವತಾಂಡವ ಸ್ತೋತ್ರ ಪಠಿಸುತ್ತೇನೆ ಎಂದು, ಹಾಗಾದರೆ ನೀವು ಅದನ್ನು ನಿಯಮಿತವಾಗಿ ಪಠಿಸಲೇಬೇಕು. ಅದಿಲ್ಲದೆ ನಿಮ್ಮ ದಿನದ ಆರಂಭವಾಗಬಾರದು. ಇದುವೇ ಶಿಸ್ತಿನ ಭಕ್ತಿ. ನೀವು ಈ ರೀತಿಯ ಭಕ್ತಿ ಮಾಡಿದಾಗ ಮಕರ ರಾಶಿಯ ನಿಮಗೆ ಈಶ್ವರನ ಕೃಪೆ ಪ್ರಾಪ್ತಿಯಾಗುತ್ತದೆ. ಹೌದು, ಮತ್ತು ಮಕರ ರಾಶಿಯ ನಿಮ್ಮ ಭಕ್ತಿಯಲ್ಲಿ ಇನ್ನೊಂದು ದೊಡ್ಡ ಕೊರತೆ ಇದೆ. ಯಾವಾಗ ನಿಮ್ಮ ಮೇಲೆ ಸಮಸ್ಯೆಗಳು, ಕಷ್ಟಗಳು ಬರುತ್ತವೆಯೋ ಆಗ ನೀವು ಎಲ್ಲವನ್ನು ಒಬ್ಬರೇ ಹೊರಲು ಪ್ರಯತ್ನಿಸುತ್ತೀರಿ. ನಿಮ್ಮ ಸಮಸ್ಯೆಗಳನ್ನು ಯಾರಲ್ಲೂ ಹಂಚಿಕೊಳ್ಳದೆ ಎಲ್ಲ ಹೊಣೆಯನ್ನು ತಾವೇ ಹೊತ್ತುಕೊಂಡು ಮಾನಸಿಕವಾಗಿ ಕುಗ್ಗು ಹೋಗುತ್ತೀರಿ. ನೆನಪಿಡಿ, ನೀವು ಯಾವಾಗ ಒಬ್ಬರ ಆಶ್ರಯದಲ್ಲಿರುತ್ತೀರೋ ಆಗ ನಿಮ್ಮ ಪ್ರತಿಯೊಂದು ಸಮಸ್ಯೆಯು ಅವರ ಸಮಸ್ಯೆಯಾಗುತ್ತದೆ. ನಿಮ್ಮ ಪ್ರತಿಯೊಂದು ಪರಿಹಾರವೂ ಅವರ ಕೈಯಲ್ಲಿರುತ್ತದೆ. ಮತ್ತು ಉದಾಹರಣೆಗೆ, ಮಕರ ರಾಶಿಯವರು ಭೋಲೆನಾಥರ ಅಂದರೆ ಶಿವನ ಭಕ್ತಿ ಮಾಡುತ್ತಿದ್ದರೆ ಯಾವಾಗ ನಿಮ್ಮ ಮೇಲೆ ಯಾವುದೇ ಸಮಸ್ಯೆ ಬರುತ್ತದೆಯೋ ಆಗ ಭೋಲೆನಾಥರ ಬಳಿ ಹೋಗಿ ನಿಮ್ಮ ಎಲ್ಲ ಹೊರೆಗಳನ್ನು ಅವರಿಗೆ ಅರ್ಪಿಸಬೇಕು. ನಂತರ ನಿಮ್ಮ ಸಮಸ್ಯೆಯ ಪರಿಹಾರವನ್ನು ಅವರ ಕೈಯಲ್ಲಿ ಬಿಟ್ಟು ಬಿಡಬೇಕು ಮತ್ತು ಅವರಿಗೆ ಹೀಗೆ ಹೇಳಬೇಕು, ಇನ್ನು ನೀವೇ ನೋಡಿ, ನಿಮಗೆ ಯಾವುದು ಸೂಕ್ತವೆನಿಸುತ್ತದೆ ಅದನ್ನೇ ಮಾಡಿ. ನಂತರ ನೋಡಿ, ಮಕರ ರಾಶಿ ನಿಮ್ಮ ವಿರುದ್ಧ ಏನು ನಡೆಯಲು ಸಾಧ್ಯವಿಲ್ಲ, ನಿಮ್ಮ ಅಹಿತವಾಗಲು ಸಾಧ್ಯವಿಲ್ಲ. ಇದನ್ನೇ ಭಕ್ತಿಯಿಂದ ಸಂಪೂರ್ಣ ಸಮರ್ಪಣೆ ಎನ್ನುತ್ತಾರೆ. ಹೌದು, ಮಕರ ರಾಶಿ ನಿಮ್ಮ ಮನಸ್ಸಿನಲ್ಲಿ ಈಶ್ವರನ ಮೇಲೆ ತುಂಬ ಭಕ್ತಿ, ಶ್ರದ್ಧೆ ಇದೆ. ಆದರೆ ನಿಮಗೆ ಈಶ್ವರನ ಭಕ್ತಿ ಮಾಡುವ ಸರಿಯಾದ ಮಾರ್ಗ ಸಿಕ್ಕಿಲ್ಲ. ಇದಕ್ಕಾಗಿಯೇ ಹೇಳುವುದು, ಯಾವುದೇ ರೀತಿಯ ಜ್ಞಾನವನ್ನು ಪಡೆಯಲು ಗುರುವಿನ ಅವಶ್ಯಕತೆ ಇರುತ್ತದೆ. ಬಹುಶಃ ಮಕರ ರಾಶಿಯು ನಿಮಗೆ ಸರಿಯಾದ ಗುರು ಸಿಕ್ಕಿಲ್ಲ. ಆದ್ದರಿಂದ ನೀವು ಈ ಎಲ್ಲ ವಿಧಿಗಳಿಂದ ವಂಚಿತರಾಗಿದ್ದೀರಿ ಮತ್ತು ಈ ತಪ್ಪುಗಳನ್ನು ಪುನರಾವರ್ತಿಸುತ್ತಿದ್ದೀರಿ. ಹಾಗಾಗಿ ನಾವು ಮಕರ ರಾಶಿ ನಿಮಗೆ ಹೇಳುತ್ತೇವೆ, ನೀವು ಯಾವಾಗ ಈಶ್ವರನಿಗಾಗಿ ಯಾವುದೇ ಸಂಕಲ್ಪ ಮಾಡುತ್ತೀರೋ ಅದನ್ನು ಖಂಡಿತವಾಗಿಯೂ ಪೂರ್ಣಗೊಳಿಸಿ. ಹೌದು, ಮತ್ತು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದರೆ ಅದನ್ನು ನಿಮ್ಮ ಇಷ್ಟ ದೇವರ ಕೈಯಲ್ಲಿ ಒಪ್ಪಿಸಿ ಮತ್ತು ಅವರಿಗೆ ಹೇಳಿ, ಇದರ ಪರಿಹಾರವನ್ನು ನೀವೇ ಕಂಡುಕೊಳ್ಳಿ. ನಂತರ ಮಕರ ರಾಶಿಯ ನೀವು ನೋಡುತ್ತೀರಿ, ನಿಮ್ಮ ಸಮಸ್ಯೆಗಳು ಹೇಗೆ ಪರಿಹಾರವಾಗುತ್ತವೆ ಮತ್ತು ನಿಮ್ಮ ಜೀವನ ಹೇಗೆ ಆನಂದಮಯವಾಗುತ್ತದೆ. ಸ್ನೇಹಿತರೆ, ಈಗ ಮಕರ ರಾಶಿಯ ನಿಮ್ಮ 2ನೇ ಕಾರಣವನ್ನು ಹೇಳುತ್ತೇನೆ. ನೀವು ನಿಮ್ಮ ಸಮಸ್ಯೆಗಳಿಗೆ ತಾವೇ ಹೊಣೆ ಮತ್ತು ಆ ಕಾರಣವೆಂದರೆ ಮಕರ ರಾಶಿಯವರ ಅತಿಯಾದ ಕಾರ್ಯನಿಷ್ಠೆ ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸದಿರುವುದು. ಹೌದು, ಮಕರ ರಾಶಿಯವರು ಸ್ವಭಾವತಃ
ಶಿಸ್ತಿನ ಸಿಪಾಯಿಗಳು, ಮಹತ್ವಾಕಾಂಕ್ಷಿಗಳು, ಜವಾಬ್ದಾರಿಯುತ ವ್ಯಕ್ತಿಗಳು. ಆದರೆ ನೀವು ಭಾವನೆಗಳಿಗಿಂತ ಕರ್ತವ್ಯಕ್ಕೆ ಹೆಚ್ಚು ಮಹತ್ವ ನೀಡುತ್ತೀರಿ. ಜನರು ನಿಮ್ಮ ಈ ಶಿಸ್ತು ಮತ್ತು ಕಠಿಣ ಪರಿಶ್ರಮದ ದುರುಪಯೋಗಪಡಿಸಿಕೊಳ್ಳುತ್ತಾರೆ. ನಿಮಗೆ ಸ್ವಲ್ಪ ಗೌರವ ಕೊಟ್ಟು ನೀವು ಜವಾಬ್ದಾರಿಯನ್ನು ಹೊಗಳಿದರೆ ಸಾಕು, ನೀವು ಅವರ ಎಲ್ಲ ಕೆಲಸಗಳನ್ನು ಮಾಡಿಕೊಡುತ್ತೀರಿ. ನಂತರ ನಿಮ್ಮ ಸ್ವಂತದ್ದೇ ನಷ್ಟವಾಗುತ್ತಿದ್ದರೂ ನಿಮ್ಮ ಕರ್ತವ್ಯವೆಂದು ಭಾವಿಸಿ ನೀವು ಎಲ್ಲವನ್ನು ಸಹಿಸಿಕೊಳ್ಳುತ್ತೀರಿ. ಈ ಗುಣ ತುಂಬ ಒಳ್ಳೆಯದು. ಆದರೆ ಎಲ್ಲರ ಜೊತೆಗೂ ಹೀಗೆ ವರ್ತಿಸಬಾರದು, ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನೂ ಒಂದೇ ರೀತಿ ಇರುವುದಿಲ್ಲ ಸ್ನೇಹಿತರೆ. ಕೆಲವರು ಒಳ್ಳೆಯವರು ಮತ್ತು ಮಕರ ರಾಶಿ ನಿಮ್ಮ ಶಿಸ್ತಿಗೆ ಗೌರವ ಕೊಡುತ್ತಾರೆ. ಆದರೆ ಹೆಚ್ಚಿನವರು ನಿಮ್ಮನ್ನು ಈ ಶ್ರಮಜೀವಿ ಸ್ವಭಾವವನ್ನು ಚೆನ್ನಾಗಿ ಅರ್ಥೈಸಿಕೊಂಡು ನಿಮ್ಮನ್ನು ಪಡಿಸಿಕೊಳ್ಳುತ್ತಾರೆ, ಶೋಷಣೆ ಮಾಡುತ್ತಾರೆ ಮತ್ತು ಪ್ರತಿಯಾಗಿ ನಿಮ್ಮ ಸಮಯ, ನಿಮ್ಮ ಶ್ರಮ, ನಿಮ್ಮ ಸಂಪತ್ತನ್ನು ಪೂರ್ಣವಾಗಿ ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಹೌದು, ಮತ್ತು ಮಕರ ರಾಶಿ ನಿಮ್ಮ ಮೂರನೇ ಮಹತ್ವದ ಕಾರಣ ನಿಮ್ಮ ಬರ್ಬಾದಿಗೆ ಕಾರಣವಾಗಿದೆ. ಅದು ನಿಮ್ಮ ಅತಿಯಾದ ಖರ್ಚಿನ ಸ್ವಭಾವ. ಹೌದು, ಮಕರ ರಾಶಿಯವರು ಸಾಮಾನ್ಯವಾಗಿ ಹಣದ ವಿಷಯದಲ್ಲಿ ಬಹಳ ಪ್ರಾಯೋಗಿಕರು. ಉಳಿತಾಯ ಮಾಡುತ್ತೀರಿ, ಆದರೆ ನೀವು ಸಾಮಾಜಿಕ ಸ್ಥಾನಮಾನ, ಘನತೆ ಮತ್ತು ದೀರ್ಘಕಾಲೀನ ಯೋಜನೆಗಳಿಗಾಗಿ ನೀವು ಅತಿಯಾದ ಹಣವನ್ನು ಖರ್ಚು ಮಾಡಿಬಿಡುತ್ತೀರಿ. ಸ್ಟೇಟಸ್ ಕಾಯ್ದುಕೊಳ್ಳಲು ಅಥವಾ ಭವಿಷ್ಯದ ಅತಿಯಾದ ಭದ್ರತೆಗಾಗಿ ಅನಗತ್ಯ ಆಸ್ತಿ ವಿಮೆ ಯೋಜನೆಗಳಲ್ಲಿ ಹಣ ಸುರಿಯುತ್ತೀರಿ. ನಿಮ್ಮ ಪ್ರಸ್ತುತ ಬಜೆಟ್ ಕಡೆ ಗಮನ ಕೊಡುವುದಿಲ್ಲ. ದೈನಂದಿನ ಆದಾಯ ವೆಚ್ಚದ ಸಮತೋಲನವನ್ನು ಮರೆತು ಬಿಡುತ್ತೀರಿ ಮತ್ತು ಇಂತಹ ಪರಿಸ್ಥಿತಿಯಲ್ಲಿ ಮಕರ ರಾಶಿ ನೀವು ತುಂಬ ಸಮಸ್ಯೆಗೆ ಸಿಲುಕುತ್ತೀರಿ. ಕೆಲವೊಮ್ಮೆ ಸಮಾಜದಲ್ಲಿ ದೊಡ್ಡಸ್ತಿಕೆ ಪ್ರದರ್ಶಿಸಲು ವ್ಯಾಪಾರದಲ್ಲಿಯೂ ಅನಗತ್ಯ ಬಂಡವಾಳ ಹಾಕಿದ್ದೀರಿ ಅಥವಾ ಸಾಕಷ್ಟು ದೊಡ್ಡ ಮೊತ್ತವನ್ನು ಲಾಕ್ ಮಾಡಿದ್ದೀರಿ. ಇದರಿಂದ ನಗದು ಹರಿವಿನ ಸಮಸ್ಯೆಗಾಗಿ ನಿಮಗೆ ತುಂಬ ನಷ್ಟವಾಗಿದೆ. ಹಾಗಾಗಿ ಸ್ನೇಹಿತರೆ, ಮಕರ ರಾಶಿ ನೀವು ಎಚ್ಚರವಾಗಿರಬೇಕು. ಹೀಗೆ ಬೇರೆ ಹಲವು ಕಾರಣಗಳಿಗೆ ನೀವು ತೊಂದರೆಯಲ್ಲಿರಲು, ಆದರೆ ಮಕರ ರಾಶಿ ನಿಮ್ಮ ಮುಖ್ಯವಾದ 3 ಕಾರಣಗಳಿವು. ಇವುಗಳನ್ನು ತಪ್ಪಿಸಿದರೆ ನಿಮ್ಮ ಕಷ್ಟಗಳು ನೀವು ಸಾಕಷ್ಟು ಮಟ್ಟಿಗೆ ತಡೆಯಬಹುದು. ಹೌದು, ಈಗ ಮಕರ ರಾಶಿ ನಿಜವಾದ ಅರ್ಥದಲ್ಲಿ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟುಕೊಂಡು ಒಮ್ಮೆ ಯೋಚಿಸಿ. ನಿಮ್ಮ ಮೇಲೆ ಸಮಸ್ಯೆ ಬಂದಾಗ ಅದರಲ್ಲಿ ಒಂದಲ್ಲ ಒಂದು ಕಾರಣ ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ಅದು ನಿಮ್ಮ ಮೇಲೆ ಬಂದಿರುತ್ತದೆ. ಹೌದು, ಈಗ ಮಕರ ರಾಶಿ ನಿಮಗೆ ನಮ್ಮ ಮಾತಿನ ಮೇಲೆ ನಂಬಿಕೆ ಬಂದಿದ್ದರೆ ನಾವು ಮುಂದುವರಿಯುತ್ತೇವೆ. ಮಕರ ರಾಶಿಯವರಿಗೆ ಹೇಳುತ್ತೇನೆ, ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನೀವು ತಪ್ಪಾಗಿಯೂ ಈ 5 ಕೆಲಸಗಳನ್ನು ಮಾಡಬಾರದು. ಹೌದು ನೋಡಿ, ಮಕರ ರಾಶಿ ನಿಮ್ಮ ಕುಂಡಲಿಯಲ್ಲಿ ಶನಿಗ್ರಹದ ವಿಶೇಷ ಯೋಗಗಳು ರೂಪುಗೊಳ್ಳುತ್ತಿವೆ. ಅವು ನಿಮ್ಮಿಂದ ಉದ್ದೇಶಪೂರ್ವಕವಾಗಿ ಕೆಲವು ಕೆಲಸಗಳನ್ನು ಮಾಡಿಸುತ್ತವೆ. ಅಂತಹ ಕೆಲಸಗಳನ್ನು ಮಾಡಲೇಬಾರದು. ಅದು ಮಕರ ರಾಶಿಯ ಒಂದು ನಿಮ್ಮ ಪರೀಕ್ಷೆಯಾಗಿರುತ್ತದೆ. ಆದರೆ ನೀವು ಅದರಿಂದ ಪಾರಾಗಬೇಕು ಮತ್ತು ಒಳ್ಳೆಯ ಅಂಕಗಳೊಂದಿಗೆ ಪಾಸಾಗುತ್ತೀರಿ. ನಂತರ ಸೌಭಾಗ್ಯ ನಿಮಗಾಗಿ ಕಾಯುತ್ತಿರುತ್ತದೆ. ಹಾಗಾದರೆ ಮಕರ ರಾಶಿಯವರು ಗಮನವಿಟ್ಟು ಕೇಳಿ. ಆ 5 ಕೆಲಸಗಳು ಯಾವುವು ಎಂದರೆ, ಎಷ್ಟೇ ಹಠ ಮಾಡಲಿ, ಯಾರೇ ಎಷ್ಟೇ ನಿಮ್ಮನ್ನು ತೊಂದರೆಗೊಳಿಸಲಿ, ನೀವು ತಪ್ಪಾಗಿಯೂ ಮಾಡಬಾರದು. ಮಕರ ರಾಶಿ ಮೊದಲನೆಯ ಕೆಲಸ, ಮುಂದಿನ 24ರಿಂದ 48 ಗಂಟೆಗಳಲ್ಲಿ ನೀವು ಅತಿಯಾದ ನಿರಾಶಾವಾದ ಮತ್ತು ನಕಾರಾತ್ಮಕ ಯೋಚನೆಗಳಿಗೆ ಬಲಿಯಾಗಬಾರದು. ಮಕರ ರಾಶಿ ನಿಮ್ಮ ದೊಡ್ಡ ಕೊರತೆ ಏನೆಂದರೆ, ಸಮಸ್ಯೆಗಳು ಬಂದಾಗ ನೀವು ಎಲ್ಲವನ್ನು ಕತ್ತಲೆಯಾಗಿ ಕಾಣಲು ಪ್ರಾರಂಭಿಸುತ್ತೀರಿ. ನನ್ನಿಂದ ಏನೂ ಆಗಲ್ಲ ಎಂಬ ಮನೋಭಾವ ಬೆಳೆಸಿಕೊಳ್ಳುತ್ತೀರಿ. ಅದು ಮಕರ ರಾಶಿಯ ಶನಿಯ ಪ್ರಭಾವ. ಹೌದು ಮತ್ತು ನಿಮಗೆ ತಿಳಿದಿದೆ, ಮಕರ ರಾಶಿ ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳು ನಡೆಯುತ್ತಿವೆ. ಅದರಿಂದ ನೀವು ಸ್ವಲ್ಪ ತೊಂದರೆಯಲ್ಲಿದ್ದೀರಿ. ನಿಮ್ಮ ಮನಸ್ಸು ಉದಾಸೀನವಾಗಿದೆ. ಇದರಿಂದ ನಿಮ್ಮೊಳಗಿನ ನಿರಾಶೆ ಹೆಚ್ಚುತ್ತದೆ. ಆದರೆ ಮಕರ ರಾಶಿ ನಿಮಗೆ ಇದು ತಿಳಿದಿರಬೇಕು, ನಾವು ಯಾವಾಗ ನಕಾರಾತ್ಮಕ ಯೋಚನೆಗಳಿಗಾಗಿ ಜಾಗ ನೀಡುತ್ತೇವೆಯೋ ನಾವು ನಮ್ಮ ಪುಣ್ಯದ ಬಹುದೊಡ್ಡ ಭಾಗವನ್ನು ಕಳೆದುಕೊಳ್ಳುತ್ತೇವೆ. ಹಾಗಾಗಿ ಮಕರ ರಾಶಿಯವರು ನಿರಾಶಾವಾದಿಗಳಾಗಬಾರದು, ಏಕೆಂದರೆ ನಕಾರಾತ್ಮಕತೆಯಿಂದ ನಾವು ನಮ್ಮದೇ ತುಂಬ ನಷ್ಟ ಮಾಡಿಕೊಳ್ಳುತ್ತೇವೆ. ಅಧೋಗತಿಯ ಮೊದಲ ಮೆಟ್ಟಿಲು ನಿರಾಶೆ. ಹಾಗಾಗಿ ಮಕರ ರಾಶಿ ನೀವು ತಪ್ಪಾಗಿಯೂ ನಿರಾಶರಾಗಬಾರದು. ಎರಡನೇ ಅತ್ಯಂತ ಮಹತ್ವದ ಕೆಲಸ, ಮುಂದಿನ 24ರಿಂದ 48 ಗಂಟೆಗಳಲ್ಲಿ ಮಕರ ರಾಶಿಯವರು ನಿಮ್ಮ ಇಷ್ಟ ದೇವರ ಬಳಿ ಪೂರ್ಣ ಭಕ್ತಿ ಭಾವದಿಂದ ಖಂಡಿತವಾಗಿಯೂ ಹೋಗಬೇಕು. ನಿಮಗೆ ತಿಳಿದಿದೆ ಮಕರ ರಾಶಿ ನೀವು ಬಹಳ ಸಮಯದಿಂದ ಯೋಚಿಸುತ್ತಿದ್ದೀರಿ. ನೀವು ನಿಜವಾದ ಮನಸ್ಸಿನಿಂದ ಯಾರನ್ನು ಪೂಜಿಸುತ್ತೀರೋ, ಆರಾಧಿಸುತ್ತೀರೋ ಅವರ ದೇವಸ್ಥಾನಕ್ಕೆ ಹೋಗಬೇಕು. ಆದರೆ ನಿಮ್ಮ ಕಾರ್ಯಭಾರ ಅಥವಾ ಇದೆಲ್ಲ ವ್ಯರ್ಥ ಭಾವನೆಗಳಿಂದ ನಿಲ್ಲುತ್ತೀರಿ, ಮುಂದೂಡುತ್ತೀರಿ. ಮತ್ತು ಮಕರ ರಾಶಿಯವರು ನಿಮಗೆ ಒಂದಲ್ಲ ಒಂದು ಕಾರಣ ಸಿಗುತ್ತದೆ, ನಿಮ್ಮ ಇಷ್ಟ ದೇವರ ಬಳಿ ಹೋಗಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಮಕರ ರಾಶಿ ಎಚ್ಚರದಿಂದಿರಬೇಕು. ಅಂತಹ ಕಾರಣ ನಿಮಗೆ ಅರ್ಥವಾಗದೆ ನೀವು ಮೊದಲೇ ಅದನ್ನು ಅರ್ಥ ಮಾಡಿಕೊಂಡು ಇಷ್ಟ ದೇವರ ದರ್ಶನಕ್ಕೆ ಹೋಗಿ. ನೆನಪಿಡಿ, ಮಕರ ರಾಶಿ ಪರೀಕ್ಷೆ ಗ್ರಹಗಳ ಚಲನೆ ಇದೆ, ಅದರಿಂದ ನೀವು ಹೀಗೆ ಅನಿಸುತ್ತಿದೆ. ಮತ್ತು ಮಕರ ರಾಶಿ ನಿಮಗೆ ಹೇಳುತ್ತೇನೆ, ನೀವು ತಪ್ಪಾಗಿ ಮೂರನೇ ತಪ್ಪು ನೀವು ತಪ್ಪಾಗಿಯೂ ಮಾಡಬಾರದು. ಅದು ಯಾವುದಂದರೆ, ಮಹಿಳೆಯ ಅವಮಾನ ಮಾಡಬಾರದು ಸ್ನೇಹಿತರೆ, ಖಂಡಿತ ಮಾಡಬೇಡಿ.
ತುಂಬ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ನೀವು ಫಸ್ಟ್ ನಮ್ಮ ಚಾನಲ್ಗೆ ಬಂದಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.